ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 13ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಪ್ರತಿಪತ್, ಅಂದರೆ ಪ್ರಥಮ ತಿಥಿ ಈ ದಿನ ಬೆಳಗಿನ ಜಾವ 6:08 ಇರಲಿದೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಈ ದಿನ ರಾತ್ರಿ 7:26 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಈ ದಿನ ರಾತ್ರಿ 7:11 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಈ ದಿನ ರಾತ್ರಿ 9:37 ಇರಲಿದೆ. ನಂತರ ವಜ್ರ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:03 ಸಂಜೆ 6:36 ಗುಳಿಕ ಕಾಲ ಈ ದಿನ ಅಪರಾಹ್ನ 3:30 ಸಂಜೆ 5:03 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:24 ಮಧ್ಯಾಹ್ನ 1:57 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:03 ಸಂಜೆ 5:54 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:08 ಅಪರಾಹ್ನ 3:27 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:10 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ ಅಂತ ಹೇಳಿದ್ರೆ ಸೂರ್ಯ. ಹಾಗಾಗಿ ರವಿ ಆಡಳಿತಕ್ಕೆ, ಸರ್ಕಾರಕ್ಕೆ ಮತ್ತು ರಾಜನೀತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ದಿನ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಆರಂಭ ಮಾಡ್ಬೋದು. ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಈ ದಿನ ನೀವು ಪ್ರಾರಂಭಿಸ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನೀವೇನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರ ಆಗಲಿ ಅಥವಾ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಎಲ್ಲದಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗೆ ಸರ್ಕಾರದ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ.
ಒಟ್ಟಾರೆ ಈ ದಿನ ರವಿಯಿಂದ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕುವಂಥ ಸಂದರ್ಭ. ಹಾಗೆ ಈ ರವಿಯನ್ನು ಪಿತೃಕಾರಕ ಮತ್ತು ಪುತ್ರಕಾರಕ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗೆ ನಮ್ಮ ಕೀರ್ತಿಗೆ, ನಮ್ಮ ಆಕರ್ಷಣೆಗೆ, ನಮ್ಮ ಧರ್ಮಕ್ಕೆ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಈ ಸಮಾಜದಲ್ಲಿ ಒಂದು ಉನ್ನತವಾದಂಥ ಸ್ಥಾನಮಾನಗಳು ಸಿಗಬೇಕು, ನಾವು ಮಾಡುವಂಥ ಕೆಲಸ ಕಾರ್ಯಗಳು 4 ಜನರನ್ನು ಆಕರ್ಷಿಸಬೇಕು ಅಂತ ಹೇಳಿದ್ರೆ ಈ ದಿನ ರವಿಯ ಅನುಗ್ರಹ ಬೇಕೇ ಬೇಕು. ಅದರ ಜೊತೆಗೆ ಈ ದಿನ ಇರುವಂಥ ಗುರುಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸಗಳು ಆರಂಭ ಆದರೆ ಅದು ಕೂಡ ಅತ್ಯುತ್ತಮ ಫಲವನ್ನು ಕೊಡುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 21 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 31 ನಿಮಿಷದಿಂದ ರಾತ್ರಿ 7 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 19 ನಿಮಿಷದಿಂದ ರಾತ್ರಿ 2 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಈ ದಿನದ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಯಾವುದೇ ಪ್ರಯಾಣವನ್ನು ಕೂಡ ಈ ಶನಿ ಹೋರದಲ್ಲಿ ಮಾಡಬೇಡಿ, ಏಕೆಂದರೆ ಅದು ಅಷ್ಟೊಂದು ಒಳ್ಳೆಯ ಫಲವನ್ನು ನಿಮಗೆ ತರಲ್ಲ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ಈ ದಿನ ವ್ಯಾಪಾರದ ವಿಸ್ತರಣೆಯ ಸಂಬಂಧವಾಗಿ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ವ್ಯಾಪಾರದ ಮಾತುಕತೆ ಆಗಲಿ, ಬಂಡವಾಳ ತೊಡಗಿಸುವಂಥ ವಿಚಾರ ಆಗಲಿ, ಅಥವಾ ಯಾವುದೇ ಒಂದು ಮಾತುಕತೆಗೆ ಸಂಬಂಧಪಟ್ಟಂಥ ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಆದಷ್ಟು ಶನಿ ಹೋರದಲ್ಲಿ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 31 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 21 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗ ಪಠಣವನ್ನು ಮಾಡಬೇಕು, ಪಂಚಾಂಗ ಶ್ರವಣವನ್ನು ಮಾಡಬೇಕು. ಏಕೆಂದರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಇದರಲ್ಲಿ ಶುಭ ಮುಹೂರ್ತದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದಾಗ, ಅದರಲ್ಲೂ ಕೆಲವೊಂದು ನಿರ್ದಿಷ್ಟ ಕೆಲಸಗಳನ್ನು ನಿರ್ದಿಷ್ಟ ಹೊರದಲ್ಲೇ ಆರಂಭ ಮಾಡಬೇಕು. ಆಗ ನಿಮ್ಮ ಪ್ರಯತ್ನ ತುಂಬ ಯಶಸ್ವಿಯಾಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಫಲ ಕೊಡಬೇಕು ಅಂತ ಹೇಳಿದ್ರೆ ಆ ಕೆಲಸ ಕಾರ್ಯಗಳು ಒಳ್ಳೆಯ ಸಮಯದಲ್ಲಿ ಆರಂಭ ಆಗಬೇಕು. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರೆ. ಹಾಗಾಗಿ ಅತ್ಯುತ್ತಮವಾಗಿ ಆರಂಭ ಆಗುವಂಥ ಕೆಲಸವೇ ಅರ್ಧ ಮುಗಿದಂತಾಗುತ್ತೆ. ಯಾಕೆಂದರೆ ಈ ಟೇಕ್ ಆಫ್ ಆಗುವಂಥದ್ದು ಅಂದರೆ ಆರಂಭಿಕ ಸಮಯ ಬಹಳ ಚೆನ್ನಾಗಿರುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ನಿಮ್ಮ ಪ್ರಯತ್ನಗಳು ನೀವು ಅಂದುಕೊಂಡಂಥ ಫಲಿತಾಂಶಗಳನ್ನು ತರುತ್ತೆ. ನಮ್ಮ ಗುರು ಹಿರಿಯರು ಹೇಳಿರುವಂಥ ಈ ಮಾರ್ಗದರ್ಶನವನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಸಂಕ್ರಮಣ ಇರುವಂಥ ದಿನ. ಅಂದರೆ ಮೀನರಾಶಿಯಿಂದ ರವಿ ಮೇಷರಾಶಿಗೆ ಪ್ರವೇಶ ಮಾಡುವಂಥ ದಿನ. ಇಲ್ಲಿ ರವಿಗೆ ಮೇಷರಾಶಿ ಉಚ್ಚ ಸ್ಥಾನ, ಹಾಗೆ ತುಲಾರಾಶಿ ನೀಚ ಸ್ಥಾನ ಆಗುತ್ತೆ ಈ ಸೂರ್ಯನಿಗೆ. ಇನ್ನು ಇದರ ವಿರುದ್ಧವಾಗಿ ಶನಿಗೆ ತುಲಾರಾಶಿ ಉಚ್ಚ ಸ್ಥಾನ ಆದರೆ ಮೇಷರಾಶಿ ನೀಚ ಸ್ಥಾನ ಆಗುತ್ತೆ. ಹಾಗಾಗಿ ರವಿ ತನ್ನ ಉಚ್ಚ ಸ್ಥಾನವಾದಂತಹ ಮೇಷರಾಶಿಗೆ ಈ ದಿನ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ತರ್ಪಣಾದಿಗಳನ್ನು ಕೊಡಲಿಕ್ಕೆ ನಾಳೆಯ ದಿನ ಬೆಳಿಗ್ಗೆ 9 ಗಂಟೆ 18 ನಿಮಿಷದವರೆಗೂ ಕೂಡ ಅವಕಾಶ ಇದೆ. ಹಾಗಾಗಿ ಈ ರವಿಯ ಸಂಕ್ರಮಣದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಡಿ. ಬದಲಿಗೆ ಹಿರಿಯರನ್ನು ನೀವು ಸ್ಮರಣೆ ಮಾಡುವಂಥದ್ದು, ಹಿರಿಯರ ಜ್ಞಾಪಕಾರ್ಥವಾಗಿ ಸ್ಮರಣಾರ್ಥವಾಗಿ ಕೆಲವೊಂದು ದಾನ ಧರ್ಮಾದಿಗಳನ್ನು ಕೈಗೊಳ್ಳುವಂಥದ್ದು, ತರ್ಪಣ ಕೊಡುವಂಥದ್ದು, ಪಿಂಡ ಪ್ರದಾನ ಮಾಡುವಂಥದ್ದು, ಇದನ್ನು ಮಾಡಿದ್ರೆ ಪಿತೃದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ಈ ರವಿಯ ಸಂಕ್ರಮಣದಲ್ಲಿ ವಿಶೇಷವಾಗಿ ಪಿತೃದೋಷಗಳಿಂದ ಬರುವಂತಹ ಕೆಲವೊಂದು ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಈ ದಿನ ತುಂಬ ಅನುಕೂಲಕರವಾಗಿದೆ. ಹಾಗೆ ಶುಕ್ರ ವಕ್ರತ್ಯಾಗವನ್ನು ಮಾಡಿ
ನೇರ ಚಲನೆಗೆ ಬರ್ತಾ ಇರುವಂಥ ದಿನ ಕೂಡ. ಈ ಕಳೆದ ವಾರದಲ್ಲೇ ಬುಧ ವಕ್ರತ್ಯಾಗವನ್ನು ಮಾಡಿ ನೇರ ಚಲನೆಗೆ ಬಂದಿದ್ದಾನೆ. ಈ ದಿನ ಶುಕ್ರ ಕೂಡ ನೇರ ಚಲನೆಗೆ ಬರ್ತಾ ಇದ್ದಾನೆ. ಹಾಗಾಗಿ ಈ ಮೀನ ರಾಶಿಯಲ್ಲಿ ಇದ್ದಂತಹ ಬುಧ ಮತ್ತು ಶುಕ್ರರ ಈ ವಕ್ರತ್ಯಾಗ ಆಗ್ತಾ ಇರುವಂಥ ಸಂದರ್ಭದಲ್ಲಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಅತ್ಯುತ್ತಮವಾದಂಥ ಸಮಯ ಇದು. ವ್ಯಾಪಾರದಲ್ಲಿ ಎಲ್ಲಿ ನಷ್ಟ ಆಗ್ತಾ ಇತ್ತು, ನಿಮ್ಮ ನಿರೀಕ್ಷೆಯಂತೆ ಎಲ್ಲಿ ವ್ಯಾಪಾರಗಳಾಗ್ತಾ ಇರಲಿಲ್ಲ ಅಂಥವ್ರಿಗೆ ಈ ಶುಕ್ರನ ನೇರ ಚಲನೆಯಿಂದ ಹಾಗೆ ಈ ಬುಧನ ನೇರ ಚಲನೆಯಿಂದ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಅದರಲ್ಲೂ ಕೆಲವು ರಾಶಿಯವರಿಗಂತೂ ಈ ಬುಧ ಮತ್ತು ಶುಕ್ರರ ರುಜುತ್ವ ಏನಿದೆ, ನೇರ ಚಲನೆ ಅತ್ಯುತ್ತಮ ಫಲಗಳನ್ನು ತರುವಂಥದ್ದು. ಇನ್ನು ರವಿ ಕೂಡ ಮೀನರಾಶಿಯಿಂದ ಮುಂದೆ ಸಾಗ್ಬಿಟ್ಟಿದ್ದಾನೆ. ಹಾಗಾಗಿ ಈ ಮೀನರಾಶಿಯಲ್ಲಿ ಶನಿ ಮತ್ತು ರಾಹುವೇ ಸ್ಥಿತರಾಗಿ ಇರುವಂಥದ್ದು ಈ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿಯವರಿಗೆ 7.5 ಶನಿಯ ಪ್ರಭಾವ ಮುಂದುವರಿತಾ ಇರುತ್ತೆ. ಆದರೆ ರವಿ ಮಾತ್ರ ತನ್ನ ಉಚ್ಚ ಸ್ಥಾನವಾದಂಥ ಮೇಷರಾಶಿಯನ್ನು ಪ್ರವೇಶ ಮಾಡಲಿಕ್ಕೆ ಈ ದಿನ ರಾಶಿ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಹಾಗಾಗಿನೇ ಮುಂದಿನ ದಿನಗಳಲ್ಲಿ ರಾಹು, ಶನಿ, ಬುಧ ಮತ್ತು ಶುಕ್ರರು ಮಾತ್ರ ಮೀನರಾಶಿಯಲ್ಲಿ ಇರ್ತಾರೆ. ಅದರಲ್ಲೂ ಈ ಚತುರ್ಥ ಗ್ರಹಗಳು ಮೀನರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದ ಕೆಲವು ರಾಶಿಯವರಿಗೆ ಅತ್ಯುತ್ತಮ ಫಲಗಳಿದೆ, ಕೆಲವು ರಾಶಿಯವರಿಗೆ ಅಷ್ಟೇ ಅನರ್ಥಗಳು ಕೂಡ ಸಂಭವಿಸ್ತಾ ಇದೆ. ಅದನ್ನು ನಾವು ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ. ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಈ ಚತುರ್ಥ ಗ್ರಹದ ಕೂಟದಿಂದ ಉಂಟಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು. ಇನ್ನು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಸಂಪೂರ್ಣವಾದಂತಹ ಯಶಸ್ಸನ್ನು ಪಡ್ಕೊಳ್ಬೇಕು. ಹಾಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ಅದರಲ್ಲೂ ದೈಹಿಕವಾಗಿ, ಮಾನಸಿಕವಾಗಿ ಯಾರು ಆರೋಗ್ಯಯುತವಾಗಿರ್ತಾರೆ ಅಂಥವರು ಎಂಥ ಕೆಲಸಗಳನ್ನಾದರೂ ಮಾಡಲಿಕ್ಕೆ ಸಮರ್ಥರಿರ್ತಾರೆ. ಅಂಥವ್ರಿಗೆ ವಿಲ್ ಪವರ್ ಚೆನ್ನಾಗಿರುತ್ತೆ, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ಅದಕ್ಕಾಗಿಯೇ ಈ ಭಾನುವಾರದ ದಿನ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು, ಸೂರ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಬೇಕು. ಇನ್ನು ಈ ದಿನ ತಾಮ್ರದ ಪಾತ್ರೆಯಲ್ಲಿ ಶುದ್ಧವಾದಂತಹ ನೀರನ್ನು ತೆಗೆದುಕೊಂಡು ಸೂರ್ಯದೇವನಿಗೆ ಅರ್ಘ್ಯವನ್ನು ಪ್ರದಾನ ಮಾಡಬೇಕು. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ಜಪ ಮಾಡಬೇಕು. ಏಕೆಂದರೆ ಅದು ಅತ್ಯಂತ ಪರಿಣಾಮಕಾರಿಯಾದಂತಹ ವಿಶೇಷವಾಗಿರುವಂಥ ಒಂದು ಸ್ತೋತ್ರ ಇದು, ಆದಿತ್ಯ ಹೃದಯ ಸ್ತೋತ್ರ. ನಮ್ಮ ಸಂಪ್ರದಾಯದ ಪ್ರಕಾರ ಭೂಮಿ, ಬೆಂಕಿ, ಗಾಳಿ ಮತ್ತು ಇತರೆ ನೈಸರ್ಗಿಕ ಶಕ್ತಿಗಳನ್ನು ಪಂಚಭೂತಗಳು ಅಂತ ಹೇಳಿ ಕರಿತೇವೆ. ಇವುಗಳಲ್ಲಿ ಸೂರ್ಯ ಕೂಡ ಒಬ್ಬ. ಸೂರ್ಯ ಅದಿತಿಯ ಮಗನಾದ ಕಾರಣ ಈತನನ್ನು ಆದಿತ್ಯ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಸೂರ್ಯ ಭೂಮಿಯ ಮೇಲಿನ ಜೀವಗಳ ಆತ್ಮದಂತೆ ಅಂತ ಹೇಳ್ತಾರೆ. ಹಾಗಾಗಿ ಆದಿತ್ಯ ಹೃದಯ ಸ್ತೋತ್ರ ಸರ್ವಕಾಲಿಕ ಅತ್ಯಂತ ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದು ಅಂತ ಹೇಳಿ ಅನ್ನಿಸ್ಕೊಂಡಿದೆ. ಇನ್ನು ಸೂರ್ಯನಿಗೆ ಇದು ಸಮರ್ಪಿತವಾಗಿರುವಂಥದ್ದು. ಮತ್ತು ಜ್ಯೋತಿಷ್ಯದ ಪ್ರಕಾರ ಸೂರ್ಯನ ಬಲ ಇಲ್ಲದ ರಾಶಿಯವರಿಗೆ ಈ ಸ್ತೋತ್ರ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಹಾಗಾಗಿನೇ ಕೆಲವರು ಸೂರ್ಯನ ಬಲ ಇಲ್ಲದೆ ಇರುವಂಥವ್ರು, ಅದರಲ್ಲೂ ಅನಾರೋಗ್ಯದಿಂದ ಕೂಡಿರುವಂಥವ್ರು, ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳು ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರುವಂಥವ್ರು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಕ್ಸಸ್ ಆಗದೇ ಇರುವಂಥವ್ರು, ಇವರೆಲ್ಲರೂ ಕೂಡ ಆದಿತ್ಯ ಹೃದಯ ಸ್ತೋತ್ರವನ್ನು ಬಹಳ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನೀವು ಪಠಣ ಮಾಡಿಕೊಳ್ಬೇಕು. ಪುರಾಣದಲ್ಲೂ ಕೂಡ ಆದಿತ್ಯ ಹೃದಯ ಸ್ತೋತ್ರದ ಬಗ್ಗೆ ಉಲ್ಲೇಖಗಳಿದೆ. ಅದರಲ್ಲೂ ರಾಮಾಯಣ ಕಾಲದ ಬಗ್ಗೆ ಹೆಚ್ಚು ನಿರ್ದಿಷ್ಟವಾಗಿ ರಾಮ ಮತ್ತು ರಾವಣರ ನಡುವಿನ ಅಂತಿಮ ಯುದ್ಧದ ಸಮಯದ ಬಗ್ಗೆ ಈ ಆದಿತ್ಯ ಹೃದಯ ಸ್ತೋತ್ರದ ಮಹಿಮೆ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಮೊದಲು ಯುದ್ಧದಲ್ಲಿ ರಾವಣನನ್ನು ಸೋಲಿಸುವಂತಹ ಶ್ರೀರಾಮನ ಪ್ರಯತ್ನ ವಿಫಲವಾಗ್ತಾ ಇರುತ್ತೆ. ತನ್ನ ಶತ್ರುವಾದಂತಹ ರಾವಣನನ್ನು ಸೋಲಿಸುವ ಪ್ರಯತ್ನ ವ್ಯರ್ಥ ಆಗ್ತಾ ಇದೆಯಲ್ಲ ಅನ್ನುವಂಥ ಕೊರಗು ಶ್ರೀರಾಮಚಂದ್ರನನ್ನು ಕಾಡ್ತಾ ಇರುತ್ತೆ. ಒಂದು ಹಂತದಲ್ಲಿ ಶ್ರೀರಾಮಚಂದ್ರ ನಿರಾಶನಾಗಿದ್ದಂಥ ಸಂದರ್ಭದಲ್ಲಿ ನೊಂದ ಶ್ರೀರಾಮ ಇದಕ್ಕೆ ಕಾರಣವನ್ನು ಕಂಡುಕೊಳ್ಳಿಕ್ಕೆ ದೀರ್ಘವಾಗಿ ತಪಸ್ಸನ್ನು ಮಾಡ್ತಾನೆ. ಇದನ್ನು ಕಂಡಂತಹ ಅಗಸ್ತ್ಯರು ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡು, ಇದರಿಂದ ನಿನಗೆ ಬಲ ಸಿಕ್ಕತ್ತೆ. ಹಾಗಾಗಿ ಈ ಸೂರ್ಯನ ಅನುಗ್ರಹ ಯಾರಿಗಿರುತ್ತೋ ಅಂಥವರು ಬಹಳ ವಿಶೇಷವಾಗಿ ಯಾವುದೇ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತಾರೆ ಅನ್ನುವಂಥ ಒಂದು ಗುಟ್ಟನ್ನು ಅಗಸ್ತ್ಯರು ತಿಳಿಸ್ಕೊಡ್ತಾರೆ. ಹಾಗಾಗಿ ಶ್ರೀರಾಮಚಂದ್ರ ಅಗಸ್ತ್ಯ ಮಹಾ ಋಷಿಗಳು ಹೇಳಿದ್ದಂತೆಯೇ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ತಾನೆ. ಅತ್ಯಂತ ಶಕ್ತಿದಾಯಕವಾದಂಥ ನಿರ್ಣಾಯಕ ಹೋರಾಟಕ್ಕೆ ಸಿದ್ಧನಾಗ್ತಾನೆ. ಆದಿತ್ಯ ಹೃದಯ ಸ್ತೋತ್ರ ಪಠಣದಿಂದ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಪೂರ್ಣ ಆಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಶ್ರೀರಾಮಚಂದ್ರ ತನ್ನ ಗುರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ.
ಹಾಗಾಗಿ ರಾಮನು ಕೂಡ ಯುದ್ಧಕ್ಕೆ ಮುನ್ನ ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಂಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಅದೇ ರೀತಿ ಈ ಜ್ಯೋತಿಷ್ಯದ ಪ್ರಕಾರ ವಾರದ ಪ್ರತಿ ದಿನವೂ ಕೂಡ ಒಂದು ದೇವರು ಅಥವಾ ಒಂದು ಗ್ರಹಕ್ಕೆ ಅರ್ಪಿತವಾಗಿರುವಂಥದ್ದು. ಶನಿವಾರದಂದು ಶನಿದೇವನಿಗಾದರೆ, ಮಂಗಳವಾರ ಹನುಮಂತನಿಗೆ, ಹಾಗೆ ಭಾನುವಾರ ಭಗವಾನ್ ಸೂರ್ಯನಿಗೆ ಸಮರ್ಪಣೆ ಆಗಿರುವಂಥದ್ದು. ಹಾಗಾಗಿ ಸೂರ್ಯನನ್ನು ಕುರಿತು ಈ ದಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ ಸೂರ್ಯನ ಅನುಗ್ರಹದಿಂದ ನಾವು ಮಾಡುವಂಥ ಪ್ರಯತ್ನಗಳಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಆದಿತ್ಯ ಹೃದಯ ಸ್ತೋತ್ರ ನಮಗೆ ತುಂಬ ಸಹಕಾರಿಯಾಗಿ ನಿಲ್ಲುತ್ತೆ. ಇದು ನಮ್ಮಲ್ಲಿ ಯಾವುದೇ ರೀತಿಯ ಆತಂಕಗಳಿದ್ದರೆ, ಯಾವುದೇ ರೀತಿಯ ಭಯದ ವಾತಾವರಣ ಇದ್ದರೆ ಅಥವಾ ಆತ್ಮವಿಶ್ವಾಸದ ಕೊರತೆ ಇದ್ದರೆ ಅದನ್ನು ಈ ಆದಿತ್ಯ ಹೃದಯ ಸ್ತೋತ್ರ ನಿವಾರಣೆ ಮಾಡುತ್ತೆ. ಹಾಗಾಗಿ ಜೀವನದಲ್ಲಿ ನಮಗೆ ಧೈರ್ಯವನ್ನು ತರುತ್ತೆ. ಇನ್ನು ಯಾವುದೇ ವಿಚಾರದಲ್ಲಿ ನಮಗೆ ಅತೃಪ್ತಿ ಅನ್ನುವಂಥದ್ದು ಇದ್ದರೆ ಅದರಲ್ಲಿ ನಾವು ಹೊಂದಾಣಿಕೆಯಿಂದ ತೃಪ್ತಿಯ ಭಾವವನ್ನು ಹೇಗೆ ಕಾಣಬೇಕು ಅನ್ನುವಂಥದ್ದನ್ನು ಆದಿತ್ಯ ಹೃದಯ ಸ್ತೋತ್ರ ನಮಗೆ ತಿಳಿಸ್ಕೊಡುತ್ತೆ. ಇನ್ನು ಶತ್ರುಗಳನ್ನು ಜಯಿಸಲಿಕ್ಕಾಗಿ ಅಥವಾ ನಮ್ಮಲ್ಲೇ ಇರುವಂತಹ ಕೆಲವು ಅನುಮಾನಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಆದಿತ್ಯ ಹೃದಯ ಸ್ತೋತ್ರ ಅತ್ಯಂತ ಪ್ರಬಲವಾಗಿರುವಂಥ ಒಂದು ಅಸ್ತ್ರ. ಇನ್ನು ಜೀವನದಲ್ಲಿ ಸಮೃದ್ಧಿ ಬೇಕು, ಒಂದು ಸ್ಪಷ್ಟತೆ ಬೇಕು, ಆರೋಗ್ಯ ಬೇಕು. ಬಹಳ ಮುಖ್ಯವಾಗಿ ಇದಕ್ಕೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು. ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಯಾರು ನಿಯಮಿತವಾಗಿ ಪಠಿಸ್ತಾರೋ ಅಂಥವರು ರೋಗಮುಕ್ತರಾಗ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಆದಿತ್ಯ ಹೃದಯ ಸ್ತೋತ್ರ ಬಹಳ ಪರಿಣಾಮಕಾರಿಯಾಗಿರುವಂಥದ್ದು, ಅಷ್ಟೇ ಪವರ್ಫುಲ್ ಆಗಿರುವಂಥ ಒಂದು ಸ್ತೋತ್ರ. ಇನ್ನು ಈ ದಿನ ಬಿಳಿಯ ಎಕ್ಕದ ಗಿಡವನ್ನು ಪೂಜೆ ಮಾಡೋದ್ರಿಂದ, ಬಿಳಿಯ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಕೂಡ ಈ ರವಿಯ ಅನುಗ್ರಹವನ್ನು ಪಡ್ಕೊಳ್ಬೋದು. ಹಾಗಾಗಿ ಬಂಧುಗಳೇ, ಈ ಭಾನುವಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ಈ 2 ಪುಟ್ಟ ಪ್ರಯತ್ನಗಳನ್ನು ಮಾಡಿ ಒಳ್ಳೆಯ ಫಲ ನಿಮ್ಮದಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪರಿಪೂರ್ಣವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಒಂದು ರೀತಿಯ ತೃಪ್ತಿ ಇರುವಂತಹ ದಿನ. ಹಾಗೆ ಆತ್ಮವಿಶ್ವಾಸದಿಂದ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸೋದ್ರಿಂದ ನಿಮಗೆ ಹಣದ ಲಾಭ ಇಲ್ಲ ಅಂದರೂ ಕೂಡ ಒಂದು ಪ್ರಗತಿ ಇದೆ ಅನ್ನುವಂಥ ಒಂದು ಭಾವನೆ ಬರುವಂಥ ದಿನ ಇದು. ಹಾಗೆ ಈ ದಿನ ಹಿರಿಯರ ಮಾತಿನಲ್ಲಿ ನಿಮಗೆ ತುಂಬ ವಿಶ್ವಾಸ ಇರುತ್ತೆ. ಏಕೆಂದರೆ ಅವರ ಅನುಭವದ ಒಂದು ಮಾತು ಅದು ಈ ದಿನ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತೆ. ಹಾಗೆ ಈ ದಿನ ತೆಗೆದುಕೊಂಡಂತಹ ತೀರ್ಮಾನವನ್ನು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಸ್ತೀರಿ. ಹಾಗಾಗಿ ಕೊಟ್ಟ ಮಾತಿಗೆ ತಪ್ಪಲ್ಲ. ಯಾರಿಗಾದರೂ ಯಾವುದೇ ರೀತಿಯ ಭರವಸೆಗಳನ್ನು ಕೊಟ್ಟಿದ್ದರೆ ಅದನ್ನು ಈಡೇರಿಸುವ ಸಲುವಾಗಿ ಈ ದಿನ ನೀವು ತುಂಬ ಪ್ರಯತ್ನ ಪಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರಿಗೆ ನಿಮ್ಮ ಅಗತ್ಯ ತುಂಬ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಕ್ಕಾಗಿಯೇ ಒಂದು ಕ್ವಾಲಿಟಿ ಟೈಮನ್ನು ಅವರ ಜೊತೆ ಕಳೆಯುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಹಳೆಯ ಸ್ನೇಹಿತರಾಗಲಿ ಅಥವಾ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಒಂದು ಒಡನಾಟ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಕೆಲವು ಕಡೆ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಅದನ್ನು ತುಂಬ ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ತಂದೆ ತಾಯಿಯಂದಿರ ಆಶೀರ್ವಾದ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ನಡೆಯುತ್ತೆ. ಕುಟುಂಬಸ್ಥರ ಬೆಂಬಲ ಈ ದಿನ ನಿಮಗೆ ಚೆನ್ನಾಗಿದೆ. ಹಾಗಾಗಿ ಹೊಸ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಇದು ಒಳ್ಳೆಯ ಸಮಯ. ಮನೆಯಲ್ಲಿ ಯಾವುದೇ ರೀತಿಯ ಒಳ್ಳೆಯ ಕಾರ್ಯಗಳಾಗಬೇಕು ಅಂತ ಇದ್ದರೂ ಕೂಡ ಅದರ ಬಗ್ಗೆ ಒಂದು ಚರ್ಚೆ, ಒಂದು ಪೂರ್ವ ಸಿದ್ಧತೆ ನಡೆಯುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ನಿಮ್ಮ ಚಟುವಟಿಕೆಗಳಾಗಲಿ, ನಿಮ್ಮ ಪ್ರಯಾಣ ಆಗಲಿ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಅದರಲ್ಲೂ ಈ ರವಿ ನಿಮಗೆ ಅತ್ಯುತ್ತಮವಾದಂಥ ಫಲದಾಯಕ. ಆ ರವಿಯಿಂದಲೇ ಒಳ್ಳೆಯ ಆರೋಗ್ಯ ಇದೆ, ರವಿಯಿಂದಲೇ ದೃಢವಾದಂಥ ಮನಸ್ಸಿದೆ, ಆತ್ಮವಿಶ್ವಾಸ ಇದೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಒತ್ತಡಗಳು ಇರುತ್ತೆ. ಅದು ನೀವಾಗಿ ತಂದುಕೊಳ್ಳುವಂಥ ಒತ್ತಡಗಳು, ಅನಗತ್ಯವಾಗಿ ಮಾನಸಿಕ ಒತ್ತಡ ಬರುವಂಥದ್ದು.
ಹಾಗಾಗಿ ಇಲ್ಲದರ ಬಗ್ಗೆ ಈ ದಿನ ಹೆಚ್ಚು ಯೋಚನೆ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಪಾಲುದಾರರೊಂದಿಗೆ ಕೂಡ ನೀವು ಸ್ವಲ್ಪ ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು, ಅದರಲ್ಲೂ ಕಠಿಣವಾದಂತಹ ಮಾತು, ಅರ್ಥ ಇಲ್ಲದಂತಹ ಮಾತು ಈ ದಿನ ನಿಮ್ಮ ಪ್ರೀತಿ ಪಾತ್ರರನ್ನು ಕೂಡ ಕಂಗೆಡಿಸುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಅನಿರೀಕ್ಷಿತ ವ್ಯಕ್ತಿಯೊಬ್ಬರ ಭೇಟಿಯಿಂದ ಸ್ವಲ್ಪ ಮಟ್ಟಿನ ಸಂತೋಷ ಉಂಟಾಗುವಂಥದ್ದು, ಜೊತೆಗೆ ಉದ್ಯೋಗಸ್ಥರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಮಾರ್ಗದರ್ಶನ ಸಿಕ್ಕುವಂಥ ಸಾಧ್ಯತೆ ಈ ದಿನ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಮರೆತು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಕುಟುಂಬದ ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಅವರ ಜೊತೆ ನಿಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಬಂಡವಾಳ ತೊಡಗಿಸುವಂಥದ್ದಾಗಲಿ, ವ್ಯಾಪಾರಿ ಸಂಬಂಧವಾಗಿ ಯಾವುದೇ ದೂರದ ಪ್ರಯಾಣವನ್ನು ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ಕೆಲವೊಂದು ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಇದು ಅಷ್ಟೊಂದು ಸೂಕ್ತವಾದಂತಹ ದಿನ ಅಲ್ಲ. ಇನ್ನು ಈ ದಿನ ನಿಮ್ಮ ಸಂವಹನ ಕೌಶಲ್ಯವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ನಿಮ್ಮ ಮಾತನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ವ್ಯವಹಾರಗಳು ಚೆನ್ನಾಗಾಗುತ್ತೆ. ಹಾಗೆ ಈ ದಿನ ನೆರೆಹೊರೆಯವರಿಂದ ಕೂಡ, ಅಪರಿಚಿತರಿಂದನೂ ಕೂಡ ನಿಮಗೆ ಈ ದಿನ ಸ್ವಲ್ಪ ಒತ್ತಡಗಳು ಬರ್ಬೋದು. ಅಲ್ಲಿ ಒಂದು ಮನಸ್ತಾಪ, ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಭೇಟಿ ಮಾಡುವಂಥದ್ದು, ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದನ್ನು ಮಾಡಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ, ಹಾಗಾಗಿನೇ ಮಿಶ್ರ ಫಲಗಳು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ತುಂಬ ಅತೃಪ್ತಿ ಇರುವಂಥ ದಿನ. ಎಷ್ಟೇ ಮಾಡಿದ್ರೂ ಕೆಲಸ ಸವಿತಾ ಇಲ್ಲ. ಕೆಲಸದಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಒಂದು ಒಳ್ಳೆಯ ಅನುಭವವನ್ನು ತರ್ತಾ ಇಲ್ಲ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಕುಗ್ಗುವಂಥ ಸಾಧ್ಯತೆ ಇದೆ. ಜೊತೆಗೆ ಆತ್ಮವಿಶ್ವಾಸದ ಕೊರತೆ ಕೂಡ ಈ ದಿನ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ. ಇನ್ನು ಕೆಲಸದ ಒತ್ತಡ ಇರ್ಬೋದು, ಓಡಾಟ ಇರ್ಬೋದು, ಅಥವಾ ಕೆಲವೊಂದು ಕೆಲಸ ಕಾರ್ಯಗಳ ಬಗ್ಗೆ ಅತಿಯಾಗಿ ಚಿಂತೆ ಮಾಡುವಂಥದ್ದು, ಹಾಗೆ ಸಂಪನ್ಮೂಲಗಳ ಕೊರತೆ ಒಂದಕ್ಕೊಂದು ಈ ದಿನ ನಿಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡ್ತಾ ಇದೆ. ಹಾಗೆ ಒತ್ತಡ ಕೂಡ ನಿಮ್ಮ ಮನಸ್ಸನ್ನು ಆವರಿಸ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕು. ಏಕಾಗ್ರತೆಯ ಕೊರತೆ ಕೂಡ ಇದೆ. ಏಕೆಂದರೆ ಚಂಚಲವಾಗಿರುವಂಥ ಮನಸ್ಸು ಯಾವ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ನಿಮಗೆ ಪರಿಶ್ರಮದಿಂದ ಕೆಲಸಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಮನಸ್ಸಿಲ್ಲ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥದ್ದು. ಇನ್ನು ಈ ದಿನ ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲೋ ಒಂದು ಕಡೆ ಹರಟೆ, ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲದಂತಹ ವಿಚಾರಗಳ ಬಗ್ಗೆನೇ ಹೆಚ್ಚು ಚರ್ಚೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕಾರ್ಯದಕ್ಷತೆಯನ್ನ ಮೆಚ್ಚುವಂಥ ಸಾಧ್ಯತೆ ಇದೆ. ಆದರೆ ಅದನ್ನ ಪೂರ್ಣಗೊಳಿಸಲಾಗದೆ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇರುತ್ತೆ. ನಿಮ್ಮ ದ್ವಂದ್ವ ನೀತಿಯನ್ನ ಈ ದಿನ ಸ್ವಲ್ಪ ಬದಿಗಿಟ್ಟು ನಿಮ್ಮ ಗುರಿಯತ್ತ ಪ್ರಯತ್ನವನ್ನ ಮುಂದೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ತಜ್ಞರ ಅನುಭವಸ್ಥರ ಮಾತುಗಳನ್ನು ಕೇಳಿಕೊಂಡು ನಿಮ್ಮ ಹೂಡಿಕೆಯ ವಿಚಾರದಲ್ಲಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಉತ್ತಮ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳೋದು ತುಂಬ ಉತ್ತಮ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮನೆಯ ಬಗ್ಗೆ ಎಲ್ಲಿಲ್ಲದ ಒಲವು, ಮನೆಯ ಕೆಲಸಗಳು, ಕುಟುಂಬದ ಕೆಲಸಗಳು ಈ ದಿನ ಬಹಳ ವಿಶೇಷ ಮುತುವರ್ಜಿಯಿಂದ ಮಾಡುವಂಥ ದಿನ. ಹಾಗೆ ಈ ದಿನ ನೀವು ಕಾರ್ಯಕ್ರಮಗಳನ್ನು ಬಹಳ ವಿಚಾರಪೂರ್ವಕವಾಗಿ ಮಾಡ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ. ಹಾಗಾಗಿ ಕಾರ್ಯಜಯ ಸಾಧನೆ ಮಾಡುವಂಥ ದಿನ ಇದು. ಹಾಗೆ ಈ ದಿನದಲ್ಲಿ ನಿಮ್ಮ ಮನೆಯ ಸುರಕ್ಷತೆ ಬಗ್ಗೆ ಕೂಡ ಗಮನ ಕೊಡುವಂಥದ್ದು. ಈ ಒಂದು ಸಂಬಂಧದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಇದ್ದರೆ ಕುಟುಂಬಸ್ಥರಿಗಾಗಲಿ ನಿಮಗಾಗಲಿ ಅದರ ಬಗ್ಗೆ ತೀವ್ರವಾದಂತಹ ಒಂದು ಕ್ರಮವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗೆ ಈ ದಿನ ನೀವು ನಿಮ್ಮ ಸಹೋದ್ಯೋಗಿಯೊಬ್ಬರನ್ನು ಅತಿಯಾಗಿ ನಂಬೋದ್ರಿಂದ ಕೆಲಸಗಳು ಸಕಾಲಕ್ಕೆ ಆಗದೇ ಇರ್ಬೋದು. ಹಾಗಾಗಿನೇ ಈ ದಿನ ಬೇರೆಯವರ ಬಗ್ಗೆ ಹೆಚ್ಚು ಅವಲಂಬನೆ ಬೇಡ. ಇನ್ನು ನಿಮ್ಮ ಕುಟುಂಬಕ್ಕಾಗಿ ಈ ದಿನ ನೀವು ಸೂಕ್ತ ಸಮಯವನ್ನು ನೀಡುವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ. ಹಾಗಾಗಿ ಕುಟುಂಬಸ್ಥರ ಜೊತೆಯಲ್ಲಿ ಈ ದಿನ
ದಿನ ಸಂತೋಷದ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳಿದೆ. ಇದು ನಿಮಗೆ ಬಂದಿರುವಂಥ ಒಂದು ಒಳ್ಳೆಯ ಅವಕಾಶ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಕುಟುಂಬಸ್ಥರು ಮಾಡಿರುವಂಥ ತಪ್ಪುಗಳು, ಸಣ್ಣ ಪುಟ್ಟ ದೋಷಗಳೇನಿದೆ ಅದನ್ನು ಈ ದಿನ ಕ್ಷಮಿಸಿ ಅವರನ್ನು ಕೂಡ ಸರಿದಾರಿಗೆ ತರುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇನ್ನು ಪ್ರಭಾವಿ ವ್ಯಕ್ತಿಗಳ ಜೊತೆ ನಿಕಟ ಸಂಪರ್ಕ ಹೊಂದುವಂಥದ್ದು ಕೂಡ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಚಟುವಟಿಕೆಗಳು, ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ಅತ್ಯುತ್ತಮವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಶತ್ರುಗಳನ್ನು ಈ ದಿನ ಬಹಳಷ್ಟು ಮಟ್ಟಿಗೆ ದೂರ ಇಡುವಂಥ ಒಂದು ಪ್ರಯತ್ನ ಕೂಡ ಕಾಣ್ತಾ ಇದೆ. ಇನ್ನು ಅಪೂರ್ಣವಾಗಿರುವಂಥ, ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಒಲವಿದೆ. ಅದನ್ನು ಏನಾದರೂ ಮಾಡಿ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಈ ದಿನ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನ ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ, ವಾಕ್ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಅದರಲ್ಲೂ ನಿಮ್ಮ ಮಾತಿನಿಂದ, ನಿಮ್ಮ ನಿರ್ಧಾರದಿಂದ, ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ರೀತಿ ಏನಿದೆ ಇದರಿಂದ ಕೆಲವೊಮ್ಮೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ನಿಮ್ಮ ಮಾತಿನಲ್ಲಿ ಈ ದಿನ ಸ್ವಲ್ಪ ಬದಲಾವಣೆಯನ್ನು ತಂದುಕೊಳ್ಬೇಕಾಗತ್ತೆ. ಇನ್ನು ವೃತ್ತಿ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಮಾತಿನಿಂದಲೇ ಶತ್ರುಗಳನ್ನು ಸೃಷ್ಟಿಸ್ಕೊಳ್ತೀರಿ. ಹಾಗಾಗಿ ಮಿತ್ರರು ಕೂಡ ಈ ದಿನ ನಿಮ್ಮಿಂದ ಸ್ವಲ್ಪ ದೂರ ಸರಿಯುವಂಥ ಸಾಧ್ಯತೆಗಳು ಈ ಕಾರಣಕ್ಕಾಗಿಯೇ ಇರುತ್ತೆ. ಇನ್ನು ಈ ದಿನ ಬಲವಂತಕ್ಕೆ, ಒತ್ತಾಯಕ್ಕೆ ಮಣಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗಿರುವಂಥ ಗೌರವ ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ದಿನ ನಿಮ್ಮ ನಿರ್ಧಾರವೇ ಕಾರಣ ಆಗುವಂಥದ್ದು ಕೂಡ. ಇನ್ನು ನಿಮ್ಮ ಖರ್ಚು ವೆಚ್ಚಗಳನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಏಕೆಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಜೊತೆಗೆ ಈ ದಿನ ಅನಗತ್ಯವಾಗಿರುವಂಥ ವೆಚ್ಚಗಳು ಬಂದಾಗ ಬಹಳ ವಿವೇಚನೆಯಿಂದ ನೀವು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ನಿಮ್ಮ ಕಾರ್ಯ ಸಾಧನೆಯ ಬಗ್ಗೆ ನಿಮ್ಮ ಬಗ್ಗೆನೇ ನೀವೇ ಹೇಳಿಕೊಳ್ಳುವಂಥದ್ದು ಕೂಡ ಇದೆ. ಇದು ಒಂದು ರೀತಿಯಲ್ಲಿ ಆತ್ಮ ಪ್ರಶಂಸೆ. ಇದು ನಿಮ್ಮ ಗೌರವವನ್ನು ಕಡಿಮೆಗೊಳಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಬಗ್ಗೆ ನೀವು ಹೆಚ್ಚು ಹೇಳಿಕೊಳ್ಳದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗಮನ ಕೊಡುವಂಥದ್ದು ಮುಖ್ಯ. ಯಾಕೆಂದರೆ ನಿಮ್ಮ ಬಗ್ಗೆ ಗೊತ್ತಿರುವಂಥವ್ರಿಗೆ ನಿಮ್ಮ ಮಾತು ಅನಗತ್ಯ, ಅವರಿಗೆ ನಿಮ್ಮ ವಿಚಾರ ಬೇಕಾಗಿಲ್ಲ. ಇನ್ನು ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರುವಂಥವ್ರಿಗೆ ಅದನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಈ ದಿನ ಇರಲ್ಲ. ಹಾಗಾಗಿನೇ ನಿಮ್ಮ ವಿಚಾರಧಾರೆಗಳನ್ನು ಸ್ವಲ್ಪ ಸಮತೋಲನದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಖರೀದಿ ಪ್ರಕ್ರಿಯೆ ಬಂದಾಗ ಯಾವುದು ಅಗತ್ಯ ಇದೆ ಅಂಥ ವಸ್ತುಗಳನ್ನು ಮಾತ್ರ ಖರೀದಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇದಕ್ಕೆ ತುಂಬ ವಿವೇಚನೆ ಬೇಕು, ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು. ಅದಕ್ಕಾಗಿಯೇ ಸ್ವಲ್ಪ ಏಕಾಗ್ರತೆಯನ್ನು ತಂದುಕೊಳ್ಬೇಕು. ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಇಲ್ಲಾಂದರೆ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಬಗ್ಗೆ ನಿಮಗೆ ತುಂಬ ವಿಶ್ವಾಸ ಇರುವಂಥ ದಿನ. ಹಾಗಾಗಿನೇ ಕಷ್ಟದ ಕೆಲಸವನ್ನೂ ಕೂಡ ಸುಲಭದಲ್ಲಿ ಮಾಡುವಂಥ ಒಂದು ಆತ್ಮವಿಶ್ವಾಸ ಇದೆ. ಅದಕ್ಕೆ ಬೇಕಾದಂಥ ಕೆಲವೊಂದು ಅನುಕೂಲಗಳನ್ನು, ಕೆಲವೊಂದು ಸಹಾಯ ಸಹಕಾರಗಳನ್ನು ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಬಹಳ ಚೆನ್ನಾಗಿದೆ. ಈ ದಿನ ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಇದರಿಂದ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಕುಟುಂಬಕ್ಕಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಕುಟುಂಬದಸ್ಥರ ಜೊತೆಯಲ್ಲಿ ಈ ದಿನ ಒಂದು ಸಣ್ಣ ಮಟ್ಟದ ಪ್ರವಾಸ ಇರ್ಬೋದು, ಅಥವಾ ನಿಮಗೆ ಇಷ್ಟವಾದಂತಹ ಸ್ನೇಹಿತರ ಬಂಧುಗಳ ಮನೆಗೆ ಭೇಟಿ ನೀಡುವಂಥ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗೆ ಈ ದಿನ ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ ನಿಮ್ಮ ಒಂದು ಚಟುವಟಿಕೆಗಳ ಬಗ್ಗೆ ಚರ್ಚೆಗಳು ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಅವರಿಂದ ಬೇಕಾದಂಥ ಸಹಾಯವನ್ನು ಈ ದಿನ ನೀವು ಪಡ್ಕೊಳ್ಳುವಂಥದ್ದು. ಆದರೆ ಈ ದಿನ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಸೂಕ್ತವಾದ ವ್ಯಕ್ತಿಯ ಜೊತೆ ನೀವು ವ್ಯವಹಾರ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸಂತೋಷಕ್ಕೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರು ಕೂಡ ಕಾರಣರಾಗ್ತಾರೆ.
ಅವರಿಂದ ಈ ದಿನ ನಿಮಗೆ ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದಿದೆ. ವೈವಾಹಿಕ ಜೀವನದಲ್ಲಿ ತುಂಬ ಸಂತೋಷವನ್ನು ಅನುಭವಿಸುವಂಥದ್ದು. ಇನ್ನು ಪ್ರೀತಿ ಪ್ರೇಮದ ವಿಚಾರ, ಅದರಲ್ಲೂ ಪ್ರೇಮಿಗಳಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ ಇದು. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಉತ್ತಮ ರೀತಿಯಲ್ಲಿ ಇರಬೇಕು. ಏಕೆಂದರೆ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥವರು ಈ ದಿನ ನಿಮ್ಮ ಸ್ನೇಹಿತರೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ಕೊಡುವಂಥವರು ಕೂಡ ಸ್ನೇಹಿತರೆ. ಆದರೆ ಆಯ್ಕೆ ಮಾತ್ರ ಈ ದಿನ ಸೂಕ್ತವಾಗಿರಲಿ. ಯಾವುದೇ ವಿಚಾರಗಳನ್ನು ಗೊತ್ತಿದ್ದು ತಪ್ಪು ಮಾಡಬೇಡಿ. ಕೆಲವೊಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಅವಕಾಶಗಳು ಸಿಕ್ಕತ್ತೆ, ಅದನ್ನು ಬಳಸ್ಕೊಳ್ಳಿ. ನೀವು ಪರಿಪೂರ್ಣತೆಗೆ ಸಾಗುವಂಥ ಒಂದು ಮಾರ್ಗ ನಿಮಗೆ ಗೋಚರವಾಗುತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಬೆಳಗಿನ ಅವಧಿಯಲ್ಲಿ ನಿಮಗೆ ತುಂಬ ಖರ್ಚುಗಳು ಇರುವಂಥದ್ದು, ಅದರಲ್ಲೂ ಅನಗತ್ಯವಾದಂತಹ ಖರ್ಚುಗಳು. ಅದನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ನಿಮಗೆ ಎಷ್ಟೇ ಬುದ್ಧಿ ಇರಲಿ, ಎಷ್ಟೇ ಅನುಭವ ಇರಲಿ, ಆದರೂ ಇಂತಹ ಅನಗತ್ಯವಾದಂಥ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಈ ದಿನ ತುಂಬ ಅಸಮರ್ಥರಾಗಿರ್ತೀರಿ. ಹಾಗೆ ನಿಮ್ಮ ಕಾರ್ಯ ಸಾಧನೆ ಬಗ್ಗೆ ನಿಮ್ಮ ಸ್ನೇಹಿತರು ಎಲ್ಲೋ ಒಂದು ಕಡೆ ನಿಮ್ಮನ್ನು ಹೊಗಳುವಂಥ ಸಾಧ್ಯತೆ ಇದೆ. ಆದರೆ ಆ ಹೊಗಳಿಕೆಯ ಹಿಂದೆ ಯಾವ ಉದ್ದೇಶ ಇದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳಿಂದ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ, ಜಾಗ್ರತೆ. ಇನ್ನು ಕುಟುಂಬ ಸದಸ್ಯರ ನಡವಳಿಕೆ, ಅವರ ಮಾತು ಈ ದಿನ ನಿಮಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ಬೋದು. ಇದರಿಂದ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು. ಹಾಗೆ ಅನಿರೀಕ್ಷಿತವಾಗಿ ಈ ದಿನ ಮನೆಯಿಂದ ಹೊರಗೆ ಉಳಿಬೇಕಾದಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಯಾವುದು ನಿಮಗೆ ಇಷ್ಟ, ಯಾವುದು ನಿಮಗೆ ಅನುಕೂಲ ಅಂಥದ್ದು ನಿಮ್ಮ ಕೈಗೆ ಸಿಕ್ಕಲ್ಲ. ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಮಾತ್ರ ಈ ದಿನ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸವನ್ನು ಯಾರೂ ಕೂಡ ಪ್ರಶ್ನಿಸಬಾರ್ದು. ಅಲ್ಲಿ ಏನೇ ಲೋಪದೋಷಗಳಿದ್ದರೆ ಅದನ್ನು ಎತ್ತಿ ತೋರಿಸದಂಥವರ ವಿರುದ್ಧವಾಗಿ ಈ ದಿನ ನೀವು ತುಂಬ ಕೋಪ ಮಾಡಿಕೊಳ್ಳುವಂಥದ್ದು, ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರಯಾಣ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ವಾಹನದಿಂದ ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಇದೆ. ಅದರಲ್ಲೂ ಬೇರೆಯವರ ವಾಹನವನ್ನು ಏನಾದರೂ ಓಡಿಸುವಂಥ ಸಂದರ್ಭ ಬಂದರೆ ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಸಿಡುಕು ಜಾಸ್ತಿ, ಕೋಪ ಜಾಸ್ತಿ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಮಹಿಳೆಯರು ಈ ದಿನ, ಸ್ತ್ರೀಯರು ವಿಶೇಷವಾಗಿ ನಿಮ್ಮ ಜೊತೆಯಲ್ಲಿ ಅಸಹಜವಾಗಿ ವರ್ತಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮಾತಿನಲ್ಲಿ ಈ ದಿನ ನಿಯಂತ್ರಣ ಇಟ್ಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡಿ, ಈ ದಿನ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ತುಂಬ ಧನಾತ್ಮಕವಾದಂತಹ, ತುಂಬ ಪಾಸಿಟಿವ್ ಆಗಿರುವಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಪ್ರಯತ್ನ ಕೂಡ ಚೆನ್ನಾಗಿದೆ, ಫಲಿತಾಂಶ ಕೂಡ ಬಹಳ ಅದ್ಭುತವಾಗಿರುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಅಸಮಾಧಾನ ಇದ್ದರೆ, ಒತ್ತಡ ಇದ್ದರೆ, ಅಥವಾ ಒಂದು ರೀತಿಯಲ್ಲಿ ಕಂಫರ್ಟಬಲ್ ಅಲ್ಲ ಅನಿಸಿದ್ರೆ ಅದನ್ನು ಬಹಳ ಚೆನ್ನಾಗಿ ಈ ದಿನ ನೀವು ಎದುರಿಸುವಂಥ ಸಾಧ್ಯತೆ. ಸಂಬಂಧಪಟ್ಟವರ ಜೊತೆಯಲ್ಲಿ ಅದರ ಬಗ್ಗೆ ಒಂದು ಮಾತಾಡುವಂಥದ್ದಾಗಲಿ, ಅಥವಾ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರದಲ್ಲಿ ಈ ದಿನ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆ ಈ ದಿನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ದೀರ್ಘಾವಧಿಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ದಿನ ತುಂಬ ಸೂಕ್ತವಾಗಿರುವಂಥದ್ದು. ಹಾಗಾಗಿ ಕುಟುಂಬದವರ ಜೊತೆಯಲ್ಲಿ ನಿಮ್ಮ ಚರ್ಚೆ, ಮಾತುಕತೆ, ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಎಲ್ಲವೂ ಕೂಡ ಈ ದಿನ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಗಳಿಸುವ ಬಗ್ಗೆ ಕೂಡ ಒಂದು ಆಲೋಚನೆ ಇದೆ, ಒಂದು ಒಳ್ಳೆಯ ತೀರ್ಮಾನ ಇದೆ. ಮುಂದಿನ ಭವಿಷ್ಯಕ್ಕೆ ಬೇಕಾಗುವಂಥ ಯೋಜನೆಗಳನ್ನು ಈ ದಿನ ಸಿದ್ಧಪಡಿಸಿಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಈ ದಿನ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಅಪರಿಚಿತರ ಜೊತೆಯಲ್ಲಿ ವಾದ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಕೆಲವರಿಗೆ ರೋಗ ಲಕ್ಷಣಗಳು ಏನು ಅನ್ನುವಂಥದ್ದು ಗೊತ್ತಿದೆ, ಅದರಿಂದ ಎಷ್ಟು ಬಾಧೆ ಆಗ್ತಾ ಇದೆ ಅನ್ನುವಂಥದ್ರ ಅರಿವು ಕೂಡ ಇದೆ. ಆದರೂ ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮ
ಒಂದು ಸ್ವಂತದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕು. ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಟ್ಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಪ್ರತಿಭೆ, ನಿಮ್ಮ ಬುದ್ಧಿವಂತಿಕೆ, ಅದರ ಬಗ್ಗೆ ಒಂದು ಒಳ್ಳೆಯ ಛಾಪನ್ನು ಮೂಡಿಸಲಿಕ್ಕೆ ಅವಕಾಶ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ನಿಮ್ಮ ಒಂದು ಉದ್ದೇಶ ಏನಿದೆ, ನಿಮ್ಮ ತನ ಏನಿದೆ, ಅದನ್ನು ಪ್ರೂವ್ ಮಾಡಲಿಕ್ಕೆ ಈ ದಿನ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಮನಸ್ಸಿದೆ. ಅದರಲ್ಲೂ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಈ ದಿನ ತುಂಬ ಇಷ್ಟಪಟ್ಟು ಮುಂದುವರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉನ್ನತ ಮಟ್ಟದ ಶಕ್ತಿ ಇದೆ, ಎನರ್ಜಿ ಲೆವೆಲ್ ಚೆನ್ನಾಗಿದೆ, ಆತ್ಮವಿಶ್ವಾಸ ಬಹಳ ಅದ್ಭುತವಾಗಿದೆ. ಹಾಗಾಗಿನೇ ಕೆಲಸಗಳಲ್ಲಿ ಆಸಕ್ತಿ, ಜೊತೆಗೆ ಹೂಡಿಕೆಯ ವಿಚಾರದಲ್ಲೂ ಕೂಡ ಉತ್ತಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ದಿನ ಇದು. ನಿಮ್ಮ ಬುದ್ಧಿವಂತಿಕೆಯನ್ನು ಸೂಕ್ತವಾಗಿ ಪ್ರದರ್ಶನ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕುವಂಥ ದಿನ ಕೂಡ. ಕಷ್ಟಪಟ್ಟು ಗಳಿಸಿದಂತಹ ಹಣ ಇರ್ಬೋದು, ಕಷ್ಟಪಟ್ಟು ಗಳಿಸಿದಂತಹ ಸ್ನೇಹ ವಿಶ್ವಾಸ ಇರ್ಬೋದು, ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ ನಿಮಗೆ. ಇನ್ನು ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಆ ವ್ಯಕ್ತಿಯ ವಿಶ್ವಾಸಾರ್ಹತೆಯ ಬಗ್ಗೆ, ಪ್ರಾಮಾಣಿಕತೆಯ ಬಗ್ಗೆ ಸ್ವಲ್ಪ ದೃಢೀಕರಿಸಿಕೊಳ್ಳುವಂಥ ಅಗತ್ಯತೆ ಇದೆ. ಅಂದರೆ ಆ ವ್ಯಕ್ತಿಯ ಪೂರ್ವಾಪರಗಳನ್ನು ಸ್ವಲ್ಪ ವಿಚಾರ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಅವಕಾಶಗಳೇನು, ನಿಮ್ಮ ಅನುಕೂಲತೆಗಳೇನು ಅನ್ನುವಂಥದ್ರ ಬಗ್ಗೆ ಆಲೋಚನೆ ಮಾಡಿ. ನಿಮ್ಮ ಸ್ಟ್ರೆಂತ್ ಯಾವುದು, ಆ ವಿಚಾರದಲ್ಲಿ ಮುಂದುವರಿಯುವಂಥದ್ದು. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲಿ ಉತ್ಸಾಹ ಇದೆ, ಎಲ್ಲಿ ನಿಮಗೆ ಬೇಗ ಫಲಿತಾಂಶ ಸಿಕ್ಕತ್ತೆ, ಇಂಥದ್ರ ಬಗ್ಗೆ ಈ ದಿನ ತುಂಬ ಯೋಚನೆ ಮಾಡುವಂಥದ್ದು. ಆ ಬಗ್ಗೆ ಕಾರ್ಯಪ್ರವೃತ್ತರಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಹಿರಿಯರ ಮಾತು ನಿಮಗೆ ಮಾನಸಿಕವಾಗಿ ಪ್ರೇರೇಪಣೆಗೊಳಿಸುವಂಥ ಒಂದು ವಿಚಾರ. ಹಾಗಾಗಿ ನಿಮಗೆ ಗೊತ್ತಿರುವಂಥ ವಿಚಾರ ಆದರೂ ಕೂಡ ಬೇರೆಯವರ ಅನುಭವವನ್ನು ಕೂಡ ಅದರ ಜೊತೆಗೆ ಸೇರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಅಸ್ಥಿರವಾದಂತಹ ಆಲೋಚನೆಗಳು ಬರುವಂಥ ದಿನ. ನಿಮ್ಮ ಯೋಚನೆ ಸ್ಥಿರವಾಗಿರಲ್ಲ. ಅದರಲ್ಲೂ ಬೆಳಗ್ಗೆ ತೆಗೆದುಕೊಂಡಂತಹ ನಿರ್ಧಾರ ಮಧ್ಯಾಹ್ನಕ್ಕೆ ಇರಲ್ಲ. ಅದರಲ್ಲಿ ಬದಲಾವಣೆ ಮಾಡ್ತೀರಿ. ಅದರಲ್ಲಿ ಏನೋ ಅಸಮಾಧಾನ ಇದೆ, ಏನೋ ಅಭದ್ರತೆ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಆತ್ಮವಿಶ್ವಾಸ ಇಲ್ಲದೆ ಇರೋದ್ರಿಂದ ಈ ರೀತಿಯ ದಿಢೀರಾಗಿ ನಿರ್ಧಾರಗಳನ್ನು ಬದಲಿಸುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಸಾಕಷ್ಟು ಸಂದೇಶಗಳು ಬರುತ್ತೆ, ಸಾಕಷ್ಟು ಚರ್ಚೆಗಳಾಗುತ್ತೆ, ಸಾಕಷ್ಟು ಆಲೋಚನೆಗಳು, ಪೂರ್ವ ಸಿದ್ಧತೆಗಳು ಎಲ್ಲವೂ ಕೂಡ ಇದೆ. ಆದರೂ ಕೆಲಸ ಕಾರ್ಯಗಳಲ್ಲಿ ನೀವು ಎಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಏಕೆಂದರೆ ದಿಢೀರಾಗಿ ಇದ್ದಕ್ಕಿದ್ದ ಹಾಗೆಯೇ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು. ಅದರಲ್ಲೂ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಏಕಮುಖವಾಗಿರುತ್ತೆ. ಯಾರನ್ನೂ ಕೂಡ ಈ ದಿನ ಕನ್ಸಲ್ಟ್ ಮಾಡಲ್ಲ. ನಿಮಗೆ ನೀವೇ ಸ್ವಯಂ ನಿರ್ಧಾರವನ್ನು ಘೋಷಣೆ ಮಾಡಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಅಲ್ಲಿ ನಿಮಗೆ ಸ್ವಲ್ಪ ನಷ್ಟ, ಸ್ವಲ್ಪ ಸೋಲು, ಸ್ವಲ್ಪ ಅಗೌರವ ಉಂಟಾಗುವಂಥದ್ದಿರುತ್ತೆ. ಈ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ಇನ್ನು ಈ ದಿನ ಎಲ್ಲ ವಿಚಾರಗಳು ನಿಮಗೆ ಗೊತ್ತು, ಎಲ್ಲವನ್ನೂ ಕೂಡ ನೀವು ನಿರ್ವಹಣೆ ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಇರುತ್ತೆ. ಕೆಲವೊಮ್ಮೆ ಇದು ಅತಿಯಾಗಿರೋದ್ರಿಂದಲೇ, ಈ ಓವರ್ ಕಾನ್ಫಿಡೆನ್ಸ್ ಇರೋದ್ರಿಂದಲೇ ಕೆಲಸದಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ವಿಚಾರಗಳನ್ನು ಈ ದಿನ ಮನಸ್ಸಿಗೆ ತಂದುಕೊಳ್ಳಿ. ತೀರ್ಮಾನದ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನು, ನಿಮ್ಮ ಸಂಗಾತಿಯನ್ನು ಈ ದಿನ ಜೊತೆಯಲ್ಲಿಟ್ಕೊಂಡು ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಅನಾವಶ್ಯಕವಾಗಿ ಬರುವಂಥ ಕೋಪವನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಕುಟುಂಬಸ್ಥರ ಜೊತೆಯಲ್ಲಿ ತುಂಬ ಸೌಹಾರ್ದದಿಂದ ಇರಬೇಕು. ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಈ ದಿನ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ,
ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಈ ದಿನ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ನಿಮ್ಮ ವಿಚಾರಧಾರೆಗಳಲ್ಲಾಗಲಿ, ನಿಮ್ಮ ತೀರ್ಮಾನಗಳಲ್ಲಾಗಲಿ, ನಿಮ್ಮ ಕೆಲಸ ಕಾರ್ಯಗಳ ಆಸಕ್ತಿಯಲ್ಲಾಗಲಿ ಈ ದಿನದ ಬದಲಾವಣೆ ತುಂಬ ಮಹತ್ವದ್ದು. ಹಾಗಾಗಿ ಬದಲಾವಣೆಗಳು ಬಂದಾಗ, ಅವಕಾಶಗಳು ಬಂದಾಗ ಅದರಂತೆ ನೀವು ವರ್ತಿಸುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನೀವು ಕಷ್ಟಪಟ್ಟು ಗಳಿಸಿದಂಥ ಹಣ ಆಗಲಿ, ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಗೆಳೆತನ ಆಗಲಿ, ಎಲ್ಲೋ ಒಂದು ಕಡೆ ನಿಮ್ಮ ಕೈ ಜಾರಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಪ್ರಯಾಣದ ವಿಚಾರದಲ್ಲಿ ಅಷ್ಟೊಂದು ಸೌಖ್ಯ ಇಲ್ಲ, ಅನುಕೂಲ ಇಲ್ಲ. ಹಾಗಾಗಿ ದೂರದ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಹಾಗೆ ಯಾವುದೇ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ಆ ವ್ಯವಹಾರದ ಬಗ್ಗೆ ಒಂದು ಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳಿ. ಅದರ ಬಗ್ಗೆ ಒಂದು ಖಚಿತತೆ ಇರಲಿ. ಬೇರೆಯವರ ಮಾತನ್ನು ಕೇಳಿ ಈ ದಿನ ತಪ್ಪು ದಾರಿ ಹಿಡಿಯುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ ಈ ಒಂದು ವಿಚಾರದಲ್ಲಿ. ಇನ್ನು ಈ ದಿನ ನೀವು ನಿಮ್ಮ ಹೃದಯ ಹೇಳುವಂಥ ಮಾತನ್ನು ಕೇಳಬೇಕು, ಮನಸ್ಸಿನಂತೆ ನಡ್ಕೊಳ್ಬೇಡಿ. ಏಕೆಂದರೆ ನಿಮ್ಮ ಮನಸ್ಸು ಈ ದಿನ ತುಂಬ ಚಂಚಲವಾಗಿದೆ, ಅದರಲ್ಲೂ ಏಕಮುಖವಾಗಿರುವಂಥ ಮನಸ್ಸು. ಹಾಗಾಗಿನೇ ಹೃದಯ ಕೆಲವರನ್ನು ಕೂಡ ಅಕಾಮಡೇಟ್ ಮಾಡುವಂಥ ಒಂದು ಆಲೋಚನೆಯಲ್ಲಿರುತ್ತೆ. ಹಾಗಾಗಿ ಹೃದಯಕ್ಕೆ ಈ ದಿನ ಹೆಚ್ಚಿನ ಮಾನ್ಯತೆಯನ್ನು ಕೊಡಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ಈ ದಿನ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಆತುರದ ನಿರ್ಧಾರವನ್ನು ಕೈಗೊಂಡು ನಾಳೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಜೀವನದಲ್ಲಿ ಕೆಲವರ ಸಹಕಾರದಿಂದ, ಕೆಲವರ ಪ್ರಭಾವದಿಂದ ನೀವು ಮುಂದುವರೆದಿರುವಂಥದ್ದು, ಮೇಲೆ ಬಂದಿರುವಂಥದ್ದು ಇದೆ. ಅಂಥವ್ರನ್ನ ಈ ದಿನ ಸ್ಮರಣೆ ಮಾಡುವಂಥದ್ದು, ಅವರಿಗೆ ಕೃತಜ್ಞತೆಯನ್ನು ಹೇಳುವಂಥದ್ದು, ಪ್ರತಿ ಸಹಾಯವನ್ನು ಮಾಡುವಂಥ ಒಂದು ಅವಕಾಶ ಬಂದಿದೆ. ಅದನ್ನು ಬಹಳ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಏನಿದೆ ಅದು ಬಹಳ ಅದ್ಭುತವಾಗಿರುತ್ತೆ. ಅದನ್ನು ಹೀಗೆ ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಅಪರಿಮಿತವಾದಂಥ ಬಯಕೆ ಇದೆ, ಆಸೆಗಳು ಜಾಸ್ತಿ. ಈ ದಿನ ಎಲ್ಲವನ್ನ ಸಾಧನೆ ಮಾಡಬೇಕು ಅನ್ನುವಂಥ ಹುಮ್ಮಸ್ಸು, ಉತ್ಸಾಹ ಹೆಚ್ಚಾಗಿರುವಂಥ ದಿನ. ಆದರೆ ನಿಮ್ಮ ಸುತ್ತಮುತ್ತ ಯಾವ ವಿಚಾರಗಳಿಗೆ ನೀವು ಹೆಚ್ಚಿನ ಮಾನ್ಯತೆ ಕೊಡಬೇಕು, ಆದ್ಯತೆ ಕೊಡಬೇಕು ಅನ್ನೋಂಥದ್ದನ್ನು ಈ ದಿನ ನೀವು ಪರಿಗಣಿಸಬೇಕಾಗತ್ತೆ. ಅದು ಬಹಳ ಮುಖ್ಯ. ಏಕೆಂದರೆ ನೀವು ಯಾವ ಚಟುವಟಿಕೆಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ ಅದರ ಮೇಲೆ ಈ ದಿನದ ಸಕ್ಸಸ್ ನಿಂತಿರುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಸ್ವಂತ ಬಲದಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನೇ ಆಯ್ಕೆ ಮಾಡಿಕೊಳ್ಳಿ. ಆದಷ್ಟು ಬೇರೆಯವರನ್ನು ಆಶ್ರಯಿಸಬೇಡಿ. ಇನ್ನು ಈ ದಿನ ಸ್ನೇಹಿತರಿಂದ ಪ್ರಶಂಸೆಯ ಮಾತುಗಳನ್ನು ಕೇಳುವಂಥದ್ದು, ಹಾಗೆ ಕುಟುಂಬಸ್ಥರಿಂದ ಕೂಡ ನಿಮ್ಮ ಬಗ್ಗೆ, ನಿಮ್ಮ ಒಂದು ಟ್ಯಾಲೆಂಟ್ ಬಗ್ಗೆ, ನಿಮ್ಮ ಕೆಲಸಗಳ ಬಗ್ಗೆ, ಕೆಲಸದ ಧಾಟಿಯ ಬಗ್ಗೆ ವಿಶೇಷವಾದಂಥ ಮಾತುಗಳನ್ನು ಕೇಳಿಸ್ಕೊಳ್ತೀರಿ. ಇದು ನಿಮಗೆ ಹೆಚ್ಚಿನ ಉತ್ಸಾಹವನ್ನು ತರುವಂಥದ್ದು. ಆದರೆ ಈ ದಿನ ನಿಮ್ಮ ಸ್ವಂತ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಜವಾಗಿಯೂ ನೀವು ಲಾಭವನ್ನು ಪಡ್ಕೊಳ್ಬೇಕು, ಅನುಕೂಲತೆಗಳನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡುವಂಥದ್ದು ತುಂಬ ಸೂಕ್ತ. ಇನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಮಹತ್ತರವಾದಂಥ ಬದಲಾವಣೆಗಳು ಆಗ್ತಾ ಇದೆ. ಅದರಲ್ಲೂ ಸ್ವಲ್ಪ ಒತ್ತಡಗಳಿಂದ ಮುಕ್ತವಾಗುವಂಥದ್ದು, ಹಾಗೆ ಈ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನ ಒಳ್ಳೆಯ ಬದಲಾವಣೆ, ಒಳ್ಳೆಯ ಕಾರ್ಯತಂತ್ರಗಳು ಅಂದರೆ ಸ್ಟ್ರಾಟಜೀಸು, ಇದರಿಂದ ಬರುವಂಥ ಫಲಿತಾಂಶ ನಿಮ್ಮನ್ನು ಸಂತೋಷಗೊಳಿಸುತ್ತೆ. ಆದರೆ ನೀವೇ ಮಾಡಿರುವಂಥ ಒಂದು ಸಣ್ಣ ತಪ್ಪಿನಿಂದ ಈ ದಿನ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇರುತ್ತೆ. ಇದು ಒಂದು ರೀತಿಯಲ್ಲಿ ಕಲಿಕೆ ನಿಮಗೆ. ಹಾಗಾಗಿ ಯಾವುದೇ ವಿಶ್ವವಿದ್ಯಾಲಯ ಕಲಿಸದೇ ಇರುವಂಥ ಒಂದು ವಿಚಾರ ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಅದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಳ್ತೀರಿ, ಅಳವಡಿಸ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮಗೆ ಅತ್ಯಮೂಲ್ಯವಾದಂಥ ಒಂದು ದಿನ. ನಿಮ್ಮ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಿಕ್ಕುವಂಥ ಅವಕಾಶದ ಬಗ್ಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 1.